ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಪಿವಿಆರ್ ಮಾಲ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಎಸಿ ಹಾಕಲ್ವಂತೆ. ಯಾಕೆ? ಹೌದು, ಏನಿದು ಮಾಲ್ನಲ್ಲಿ ಕಿರಿಕ್ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಸದ್ಯ ವೀಕೆಂಡ್ ಅಂತೂ ಬಂತು. ಇನ್ನು ಜನರು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ವೀಕೆಂಡ್ನ ಎಂಜಾಯ್ ಮಾಡೋಣ ಅಂತ ಪಿವಿಆರ್ ಮಾಲ್ನಲ್ಲಿ ರಾಜ್ಕುಮಾರ್ ಸಿನಿಮಾ ನೋಡೋಕೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡೋದ್ ಬಿಟ್ಟು ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ದಾರೆ. ಕಾರಣ ಇಷ್ಟೇ, ಮಾಲ್ನಲ್ಲಿ ರಾಜ್ಕುಮಾರ್ ಸಿನಿಮಾ ನೋಡೋಕೆ ಕೂತಿದ್ದ ಪ್ರೇಕ್ಷಕರಿಗೆ ಎಸಿ ಹಾಕಿಲ್ವಂತೆ. ಯಾಕ್ರಿ ಬೇಸಿಗೆ ಕಾಲ ಶಕೆಗೆ ಮಾಲ್ನಲ್ಲಿ ಸ್ಕ್ರೀನಿಂಗ್ ಗಳಲ್ಲಿ ತಣ್ಣಗೆ ಕುಂತು ಸಿನಿಮಾ ನೋಡೋಣ ಅಂದ್ರೆ ಎಸಿ ಹಾಕದೆ ಕನ್ನಡ ಸಿನಿಮಾಗಳಿಗೆ ನಾವು ಎಸಿ ಹಾಕಲ್ಲ ಅಂತ ಪಿವಿಆರ್ನವರು ಹೇಳಿದ್ದಾರೆ. ಇದನ್ನ ಸಹಿಸದ ಕನ್ನಡಿಗರು ನ್ಯಾಯ ಬೇಕು, ಕನ್ನಡ ಸಿನಿಮಾಗಳಿಗೆ ಮಾಲ್ನಲ್ಲಿ ಆದ್ಯತೆ ಇಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಹಾಗಿದ್ರೆ ಏನಿದು ಗಲಾಟೆ? ಸಿನಿ ಪ್ರೇಕ್ಷಕರು ಇದ್ರ ಬಗ್ಗೆ ಏನ್ ಹೇಳಿದ್ರು ಅಂತ ನೋಡ್ಕೊಂಬನ್ನಿ. ಮೂವಿ ಸ್ಟಾರ್ಟ್ ಆಯ್ತು, ಕನ್ನಡ ಮೂವಿ ರಾಜ್ಕುಮಾರ್ ಮೂವಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಹಾಫ್ ಅನ್ ಅವರ್ ಆದ್ಮೇಲೆ ಕೂಡ ಏನು ಎಸಿ ಆನ್ ಮಾಡ್ಲಿಲ್ಲ. ಹಾಫ್ ಅನ್ ಅವರ್ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಎಸಿ ಆನ್ ಮಾಡಿ ಅಂತ ಹೇಳಿ. ಮತ್ತೆ 45 ಮಿನಿಟ್ಸ್ ಆಯ್ತು, ಆನ್ ಮಾಡ್ಲಿಲ್ಲ. ಯಾವಾಗ ಕಸ್ಟಮರ್ಸ್ ಎದ್ದು ಹೋಗಿ ಕೇಳಿದ್ರು ಕನ್ನಡ ಮೂವಿಗೆ ನಾವು ಎಸಿ ಹಾಕಲ್ಲ ಅಂತ ಹೇಳಿದ್ರು. ಹೌದಾ? ಎಸಿ ಹಾಕಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಏನ್ ಕೇಳಿದ್ವಿ, ಆಮೇಲೆ one person was about to beat the customer. Okay, then all the publics they together united. This is what happened. ಎಲ್ಲ ಯಾವಾಗ ಒಬ್ಬರ ಮೇಲೆ ಹೊಡೆಯಕ್ಕೆ ಅವ್ರು ಸ್ಟಾರ್ಟ್ ಆದ್ರು, ಏನೋ ಅವರು ಪರಾಕ್ರಮ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಎಲ್ಲ ಒಗ್ಗಟ್ಟಾದ್ರು. ಸೊ ಸೊ ಇವಾಗ ಏನ್ ಕೇಳ್ತಾ ಇದ್ದೀರಾ? ನಿಮ್ದೆಲ್ಲ ಏನಪ್ಪ ರಿಕ್ವೆಸ್ಟ್? ಫಸ್ಟ್ ಕನ್ನಡಕ್ಕೆ ಕನ್ನಡ ಮೂವಿಗೆ ಮರ್ಯಾದೆ ಇಲ್ಲ ಅಂತಂದ್ರೆ ಏನ್ ಬೇಕು ಸರ್? ಇದು ಏನ್ ಬೇಕಿದು? ಒಂದ್ ನಿಮಿಷ ಕೇಳಿ. 10,000 ಬೇಡ, ಮುಚ್ಚಿಸಿ. ಕನ್ನಡದವರಿಗೆ ಬೆಲೆ ಬೇಕು, ಮರ್ಯಾದೆ ಬೇಕು. ಮಾತಾಡಿದ್ರು ಅದು ಬೇಕು ನಮ್ಗೆ. ನೋಡಿದ್ರಲ್ವಾ? ಇನ್ಮುಂದೆ ಆದ್ರೂ ಕನ್ನಡ ಸಿನಿಮಾಗಳಿಗೆ ಮಾಲ್ನಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿ. ಈ ಕುರಿತು ಸಂಬಂಧಪಟ್ಟವರು ಸಮಸ್ಯೆಗೆ ಪರಿಹಾರ ಕೊಡಿಸ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸ್ಯಾಂಡಲ್ವುಡ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.